ಗುರುಭ್ಯೋ ನಮಃ. ಇಂದು ಕಲಬುರಗಿ ನಗರದಲ್ಲಿ ಪತ್ರಿಕಾ ಭವನದ ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ವಿಶ್ವಕರ್ಮ ಸಮಾಜದ 5 ಕಸಬುಗಳು ಲೋಹಾರ, ಕಂಬಾರಿಕೆ ಮಾಡ್ತಾರೆ, ಬಡಿತನ ಮಾಡ್ತಾರೆ, ಪತ್ತರಿಕೆ ಮಾಡ್ತಾರೆ, ಅಲ್ಲಿಂದ ಕಬ್ಬಿಣ ಕೆಲಸ ಮಾಡ್ತಾರೆ, ಆಯಿತು ಶಿಲ್ಪಿಗಳು ಕೂಡ ಅದಾರ, 5 ಕೆಲಸ ಮಾಡ್ತಾರೆ. ಯಾಕಂದ್ರೆ ನಾವು ವಿಶ್ವಕರ್ಮರು ಯಾಕಪ್ಪ ಅಂದ್ರೆ ನಮಗೆ ಜನಿವಾರದ, ಸೂತ್ರದ, ಪ್ರವರದ, ಗೋತ್ರದ ಶಾಖೆ ಅದ. ಇನ್ನು ಏನು ಅವ್ರು ಕಂಬಾರಿಕೆ ನಾವು ಮಾಡ್ತೀವಿ, ನಾವು ನಿಮ್ಮ ನಿಗಮದಲ್ಲಿ ಸವಲತ್ತು ಹೋಗ್ತೀವಿ ಅಂದ್ರೆ ನಾವು ಇದು ನಿಗಮ ಭಾಳ ಕಷ್ಟಪಡ್ಕೊಂಡಿದ್ದಾರೆ. ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು, ನಮ್ಮ KP ನಂಜುಂಡಿ ಆಗಲಿ, ಇವರೆಲ್ಲರೂ ಕಲಿತು ಪ್ರಯತ್ನ ಪಟ್ಟು 2-3 ಸರ್ತಿ ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿ ಮೀಟ್ ಮಾಡಿ, ಅದು ಸಿದ್ದರಾಮಯ್ಯನ ಸರ್ಕಾರದೊಳಗೆ 2014 ನಮಗೆ ವಿಶ್ವಕರ್ಮ ನಿಗಮ ಸ್ಥಾಪನೆ ಮಾಡಿ ಕೊಟ್ಟಾರ. ಅವರೇ ಘೋಷಣೆ ಮಾಡ್ಯಾರ. ವಿಶ್ವಕರ್ಮ ಜಯಂತಿ ಕೂಡ ಸಿದ್ದರಾಮಯ್ಯನವರೇ ಮಾಡ್ಯಾರ. ಅದಕ್ಕಾಗಿ ಅವ್ರವ್ರ ಕಸಬುಗಳು ಈ ಕೆಲಸ ಎಲ್ಲನೂ ಮಾಡ್ಬೋದು. ಈ ಕೆಲಸ ನಾವು ಎಲ್ಲರೂ ಮಾಡ್ಬೋದು. ಕಂಬಾರಿಕೆ ಮಾಡೋರು ಭಾಳ ಮಂದಿ ಅರ, ಎಲ್ಲ ಜಾತಿಯವರು ಮಾಡ್ತಾರೆ, ನಮ್ಮ ಜಾತಿ ಒಂದೇ ಅಲ್ಲ. ಅವರು ವಿಶ್ವಕರ್ಮ ಮತ್ತು ಬರ್ಸಲಿ, ಮತ್ತು ಅವ್ರು ಬರ್ಸಲಿ, ಮತ್ತು ಮುಂಜಿ ಮಾಡ್ಕೊ, ಇವೆಲ್ಲ ಗದ್ಲಿರ್ತಾವೆ. ಇದು ನಿಗಮ ನಮಗಾಗಿ ಸಪ್ರೇಟ್ ಮಾಡ್ಕೊಂಡಿದ್ದದ. ಅವರು ತಮ್ಮದೇ ಒಂದು ನಿಗಮ ಮಾಡಿ ಕಂಬಾರದೊಂದು ನಿಗಮ ಮಾಡ್ಕೊಳ್ಳಿ. ಮೊನ್ನೆ ಬಾಗಲಕೋಟೆ ಜಿಲ್ಲೆ ಒಳಗೆ ಹೇಳ್ಯಾರ, ಎಲ್ಲರೂ ಜಾತಿಯೊಳಗೂ ಕಂಬಾರ್ತ ಬರ್ಸ್ರಿ, ಉಪಜಿಲ್ಲೆ ಕಂಬಾರ್ಸ್ ಬರ್ತಾ ಹೇಳ್ಯಾರ. ಅವರು ಪತ್ರಿಕಾಗೋಷ್ಠಿನೂ ಮಾಡ್ಯಾರ, ಮೊಬೈಲ್ನೊಳಗೂ ಬಿಟ್ಟಾರ ಅವರು. ಅದಕ್ಕಾಗಿ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರೇನದಲ್ಲ ದೇಸಾಯಿ ಕಲ್ಲೂರವರು ನಮ್ಮ ನಿಗಮದಿಂದ ನಿಮಗೇನು ಸೌಲಭ್ಯ ಸಿಗಲ್ಲ ಅವ್ರು ಖಂಡಿಸ್ಯಾರ. ಅವ್ರಿಗೇನು ಮಾಡ್ಯಾರ, ಅವರು ಮಾನಹಾನಿ ಮೊಕದ್ದಮೆ ಹಾಕ್ತಿರೋದು. ಅವರು ಮಾನಹಾನಿ ಮೊಕದ್ದಮೆ ಹಾಕೋದು ತಪ್ಪ. ಯಾಕಂದ್ರೆ ಖಂಡನೆ ಮಾಡಲೇಬೇಕಲ್ಲ, ಒಂದು ತಪ್ಪು ಮಾಡ್ತಾರಪ್ಪ ಅಂದ್ರೆ ಅವರು ವಿಶ್ವಕರ್ಮ ಸಿಗಲಿ. ನೀವು ವಿಶ್ವಕರ್ಮ ಬಂತವ್ರಿ, ನೀವು ವಿಶ್ವಕರ್ಮ ಕಂಬಾರದವ್ರು ಬಂತವ್ರಿ. ಅದು ವಿಶ್ವಕರ್ಮ ನಿಗಮ ವಿಶ್ವಕರ್ಮರಿಗೆ ಮೀಸಲಿದೆ. ವಿಶ್ವಕರ್ಮರೇ ಅದರಲ್ಲಿ ಸಾಲ ತೆಗೆದುಕೊಳ್ಳಬೇಕು. ಯಾಕಂದರೆ ಭಾಳ ಬಡ ಜನ ಅದ ನಮ್ಮ ಒಳಗೆ, ಅವ್ರಿಗಾಗಿ ಮೀಸಲಾಗಿ ಮಾಡಿದ್ದಾರರು, ಅವರೇ ತೊಗೋಬೇಕಂತ ಹೇಳಿ ನಮ್ಮ ಎಲ್ಲ ಮುಖಂಡರು, ನಮ್ಮ ಮನೋಹರ್ ಹರವಾಳ ಆಗಲಿ, ಲೋಹಿತ್ ಕಲ್ಲೂರವರಾಗಲಿ, ನಮ್ಮ ನಾಗೂವರಾಗಲಿ, ಎಲ್ಲರೂ ಇಷ್ಟೇ ಇದೆ. ಇನ್ನು ಮುಂದೆ ಇದೇ ರೀತಿ ಹೋಲಿ ವಿಶ್ವಕರ್ಮರಿಗೆ ನಿಗಮದ ಸವಲತ್ತು ಸಿಗಲಿ ಅಂತ ಹೇಳಿ ನಮ್ಮ ಮಾತು ಮುಗಿಸುತ್ತೀವಿ. ಓಂ ನಮೋ ವಿಶ್ವಕರ್ಮನೇ ನಮಃ. ಇವತ್ತಿನ ದಿವಸ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವು ಸುಮಾರು 20 ದಶಕಗಳಿಂದ ನಮ್ಮ KP ನಂಜುಂಡಿಯವರ ಒಂದು ಅಧ್ಯಕ್ಷತೆಯಲ್ಲಿ ಸಮಾಜದ ಸ್ವಾಮೀಜಿಗಳು, ಮುಖಂಡರು ಎಲ್ಲರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿನ ಸುಮಾರು ಒಂದು 30-40 ಲಕ್ಷ ವಿಶ್ವಕರ್ಮರು ಸತತವಾಗಿ ಹೋರಾಟವನ್ನು ಮಾಡಿದರ ಫಲವಾಗಿ ಸರ್ಕಾರವು ನಮಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ಕೊಟ್ಟಿರೋದು ತಮಗೆಲ್ಲರೂ ಗೊತ್ತೇ ಅದ. ಈ ಅಭಿವೃದ್ಧಿ ನಿಗಮದಲ್ಲಿ ಆಗ್ಲತ್ತದಪ್ಪ ಅಂತಂದ್ರೆ, ಅನ್ಯ ಸಮುದಾಯದವರು ತಾವು ಕೂಡ ವಿಶ್ವಕರ್ಮರಂತ ಹೇಳಿಕೊಂಡು ವಿಶ್ವಕರ್ಮ ಅಂತಕ್ಕಂಥ ಪದವನ್ನು ಬಳಸ್ಕೊಂಡು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಸವಲತ್ತನ್ನು, ಸರ್ಕಾರ ಕೊಟ್ಟಿರ್ತಕ್ಕಂಥ ಸವಲತ್ತನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಅನ್ಯ ಸಮುದಾಯಗಳು ಮಾಡ್ಲಕತ್ತವ. ಇದಕ್ಕೆ ನಮ್ಮ ಕಲಬುರಗಿಯ ಯುವ ಮುಖಂಡರಾಗಿರ್ತಕ್ಕಂಥ ದೇವೇಂದ್ರ ದೇಸಾಯಿ ಕಲ್ಲೂರವರು ಸಂಪೂರ್ಣವಾಗಿ ಖಂಡಿಸ್ತಾರೆ. ಇದಕ್ಕೆ ನಾವು ಕೂಡ ಖಂಡಿಸ್ತೀವಿ, ವಿರೋಧಿಸ್ತೀವಿ. ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ಹೀಗೆ ನಾವು ತಗೋತೀವಿ, ತಮ್ಮ ಸೌಲಭ್ಯವನ್ನು ತಗೋತೀವಿ ಅಂತೇಳಿ ಮುಂದುವರೆಸಿದ್ರೆ ನಾವು ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೇನೆ. ವಿಶ್ವಕರ್ಮರು ಪಂಚ ಕಸಬುಗಳನ್ನು ಮಾಡ್ಕೊಂಡು ಬಂದಾರ. ವಿಶ್ವಕರ್ಮರು ಪಂಚ ಕಸಬುಗಳನ್ನು ಮಾಡ್ಕೊಂಡು ಬಂದಾರೆ. ನಮ್ಮ ಕಸಬುಗಳನ್ನು ಕೂಡ ಅನ್ಯ ಸಮುದಾಯದವರು ಕೂಡ ಆ ಕಸಬನ್ನು ಮಾಡ್ಲಿಕ್ಕತ್ತಾರ. ವಿಶ್ವಕರ್ಮರು ಅಲ್ಲದೆ ಇರೋರು ಅವರು ಕೂಡ ಕಸಬುಗಳನ್ನು ಮಾಡ್ಲಿಕ್ಕತ್ತಾರೆ. ನಾವು ಕೂಡ ವಿಶ್ವಕರ್ಮರು ಅಂತ ಹೇಳೋದು ಸರಿ ತಪ್ಪು. ಸುಮಾರು ಒಂದು 20 ದಶಕಗಳ ಕಾಲ ಹೋರಾಟವನ್ನು ಮಾಡಿದ್ದೀವಿ. ಬೆಂಗಳೂರು, ಮೈಸೂರು, ಚಾಮರಾಜನಗರ, ಬೆಳಗಾವಿ ಎಲ್ಲ ಕಡೆ ಹೋರಾಟವನ್ನು ಮಾಡಿದ್ದೀವಿ. ಅದು ಮಾಡಿದ್ರ ಫಲ ಏನದ, ನಮಗೆ ಸರ್ಕಾರ ಕೊಟ್ಟದ. ಅದು ವಿಶ್ವಕರ್ಮರಿಗೆ ಸಿಗುವಂತಾಗಬೇಕು. ವಿಶ್ವಕರ್ಮರಿಗಾಗಿ ಮೀಸಲಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮ ಅದು. ಅಲ್ಲಿ ಅನ್ಯ ಸಮುದಾಯದವರಿಗೆ ನಾವು ತೊಳಕ್ಕೆ ಅವಕಾಶವನ್ನು ಕೊಡೋಂಗಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಇನ್ನು ಈಗ ಜನಗಣತಿ ನಡೆದದ. ಈ ಜನಗಣತಿ ಎಲ್ಲಪ್ಪ ಅಂತಂದ್ರೆ ವಿಶ್ವಕರ್ಮರು ನಮ್ಮ ಕುಲಬಾಂಧವರು ದಯಮಾಡಿ ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಅಂತೇಳಿ ಬರೆಸಬೇಕು. ಹೋದ ಗಣಗಣತಿಯಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಬರೀ 8 ಲಕ್ಷ ವಿಶ್ವಕರ್ಮರು ಅಂತ ಹೇಳ್ಯಾರ. ಹಾಗಾಗಬಾರ್ದು. ಕರೆಕ್ಟಾಗಿ ವಿಶ್ವಕರ್ಮ ಅಂತೇಳಿ ಬರೆಸಿದ್ರೆ ನಮ್ಮ ಸಮುದಾಯದವರು ಎಷ್ಟು ಜನ ಅದಾರ ಅಂತೇಳಿ ಸರ್ಕಾರಕ್ಕೆ ಗೊತ್ತಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ವಿಶ್ವಕರ್ಮರಿಗೆ ಅಷ್ಟೇ ಮೀಸಲದ ರೀ ಇದು. ಬೇಕಾದರೂ ತುಳಂಗಿತ್ತಪ್ಪ ಅಂತಂದ್ರೆ PM ವಿಶ್ವಕರ್ಮ ಯೋಜನೆ ಅಂತೇಳಿ ಮೋದಿಯವ್ರ ಯೋಜನೆನೇ ಅದ, ಕೇಂದ್ರ ಸರ್ಕಾರದಲ್ಲಿ. ಅದರಲ್ಲಿ ಬೇಕಾದ್ರೆ ತಗೊಳ್ಳಿ. ಅವರು ಮೊದಲು ದೇವರಾಜ ಅರಸು ನಿಗಮದಲ್ಲಿ ನಾವು ಕೂಡ ಎಲ್ಲರೂ ಕೂಡ ತೋತಿದ್ದೆವು. ಕರಕುಶಲ ಕರ್ಮಿಗಳೇನೋ ಎಲ್ಲರೂ ಕೂಡ ಅಲ್ಲೇ ಅರ್ಜಿ ಹಾಕ್ತಿದ್ದೀವಿ, ಅಲ್ಲೇ ತೊಗೋತಿದ್ದೀವಿ. ಈಗ ನಮಗೆ ಅಲ್ಲಿ ಸಿಗ್ತಾ ಇಲ್ಲ ಕಾರಣಕ್ಕಾಗಿ ಸುಮಾರು ಎಷ್ಟೋ ವರ್ಷಗಳ ಕಾಲ ಹೋರಾಟ ಮಾಡಿದ ಬಳಿಕ ಸರ್ಕಾರ ನಮಗೆ ಕೊಟ್ಟದ. ಅದು ನಮ್ಮ ವಿಶ್ವಕರ್ಮರಿಗಾಗಿ ಸಿಗ್ಲಾರ ಮಟ್ಟಿಗೆ ನಾವು ಪ್ರತ್ಯೇಕವಾಗಿ ತೊಗೊಂಡಿವಿ ಹೋರಾಟವನ್ನು ಮಾಡಿ. ಅದಕ್ಕೆ ನಮ್ಮ ವಿಶ್ವಕರ್ಮರಿಗೆ ಸಿಗುವಂತಾಗಬೇಕನ್ನೋ ವಿಚಾರ ಅಷ್ಟೇ.